ನಮಸ್ಕಾರ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಅಕ್ಟೋಬರ್ 2ನೇ ತಾರೀಕು ನಿಮಗೆ ಹಾಗೆ ನಿಮ್ಮ ಕುಟುಂಬಕ್ಕಿರುವಂಥ ಪಿತೃದೋಷ ನಿವಾರಣೆ ಮಾಡ್ಕೊಳ್ಬೇಕು ಅಂತಂದರೆ ಗುರುಜಿಯವರ ಒಂದು ಸಾರಥ್ಯದಲ್ಲಿ ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ನಿಮಗೆ ಪಿತೃದೋಷ ನಿವಾರಣೆ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಬಹುದು. ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಈಗ ಒಂದು ರೀತಿ ಮದುವೆ ಆಗ್ತಾ ಇಲ್ಲ ಅನ್ನೋ ಸಂಖ್ಯೆ ಹೆಚ್ಚಾಗಿದೆ. ಯಾರೇ ಹೇಳಿದ್ರು ಅಯ್ಯೋ ಮ್ಯಾರೇಜ್ ಆಗ್ತಾ ಇಲ್ಲ ರೀ, ಎಲ್ಲ ಇದೆ, ಕೆಲಸ ಇದೆ, ಹಣ ಇದೆ, ನೋಡೋಕೆ ಚೆನ್ನಾಗಿದ್ದಾರೆ, ಮದುವೆ ಆಗ್ತಾ ಇರೋದಿಲ್ಲ. ಇನ್ನೊಂದು ಕಡೆ ನೋಡಿದ್ರೆ ಮದುವೆ ಆಗಿರುತ್ತೆ, ಒಂದು 2-3 ಮಂತ್ಸ್ ಆಗಿರುತ್ತೆ, ಡೈವರ್ಸ್ ಹಂತಕ್ಕೆ ಬಂದಿರುತ್ತೆ, ಅಥವಾ ತುಂಬ ಚೆನ್ನಾಗಿದ್ರು ಡೈವರ್ಸ್ ಹಂತಕ್ಕೆ ಬಂದಿರುತ್ತೆ. ಈ ಜಾತಕದಲ್ಲೇ ಏನಾದರೂ ಅವ್ರಿಗೆ ಡೈವರ್ಸ್ ಅನ್ನೋ ಯೋಗ ಇರುತ್ತಾ, ಅಥವಾ ಮದುವೆಗೆ ಮುಂಚೆ ಮ್ಯಾಚ್ ಮೇಕಿಂಗ್ ಅನ್ನೋದನ್ನ ಕರೆಕ್ಟಾಗಿ ಮಾಡ್ಕೊಂಡಿದ್ರೆ ಈ ಡೈವರ್ಸ್ನ ಅವಾಯ್ಡ್ ಮಾಡ್ಬೋದಾ? ಏನು ಹೇಳ್ತೀರಾ? ಯಾಕೆ ಈ ಡೈವರ್ಸ್ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಲವ್ ಮಾಡಿ ಮದುವೆ ಆಗಿರೋರ್ದು ಡೈವರ್ಸ್ ಆಗ್ತಾ ಇದೆ ಈಗ. ಇದನ್ನು ನಮ್ಮ ಒಂದು ಸರ್ಕಲ್ನಲ್ಲಿ ನೋಡ್ಪಟ್ಟಿರುವಂಥದ್ದು, ಅದಕ್ಕೆ ಈ ಪ್ರಶ್ನೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಎಲ್ಲಾದರೂ ಒಂದು ಸಣ್ಣ ಬದಲಾವಣೆ ಮಾಡಿಕೊಂಡ್ರೆ ಇದನ್ನು ಅವಾಯ್ಡ್ ಮಾಡಬಹುದಾ? ಏನು ಹೇಳ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದನ್ನೆಲ್ಲ ಒಂದು 5-10 ನಿಮಿಷದಲ್ಲಿ ಹೇಳೋ ಮಾಹಿತಿ ಅಲ್ಲ ಇದು. ಆದರೆ ಪ್ರತಿನಿತ್ಯ ಕೋರ್ಟಿಗೆ ಬಹಳಷ್ಟು ಕೇಸುಗಳು ಬರ್ತವಂತೆ ವಿಚ್ಛೇದನದ್ದು. ಅದು ಕೂಡ IIT ಫೀಲ್ಡಲ್ಲಿ ಕೆಲಸ ಮಾಡ್ತಕ್ಕಂಥವರು ಹೆಚ್ಚಿಗೆ ಬರ್ತವೆ. ಅವರು ವಿದ್ಯಾವಂತರು, ಅದಕ್ಕೂ ಮೇಲಾಗಿ ಬುದ್ಧಿವಂತರು, ಜ್ಞಾನವಂತರು, ವಿಜ್ಞಾನವಂತರು, ಇವರದ್ದೇ ಜಾಸ್ತಿ. ಪಾಪ ಹಳ್ಳಿಯಲ್ಲಿ ರೈತರು ಕೆಲಸ ಮಾಡ್ಕೊಂಡು ಆನಂದವಾಗಿದ್ದಾರೆ. ಏನಾಯ್ತಲ್ಲ ನಿಮ್ಮ ನಾಲೆಡ್ಜ್? ಯಾರಿಗೆ ಯೂಸ್ ಆಯಿತು? ಸಂಬಳಕ್ಕೋ ಅಥವಾ ಕಂಪನಿಯವನಿಗೋ? ಎಲ್ಲಿ ಹೋಯಿತು? ಎಲ್ಲಿ ಬೇಕಾಗಿದ್ದು ನಿಮ್ಮ ನಾಲೆಡ್ಜ್? ಇಲ್ಲಿ. ಅಂತಹ ವಿಚ್ಛೇದನಗಳು ಆಗಿರುವಂಥವರು ಅಥವಾ ಇನ್ನು ಮುಂದೆ ಆಗಬಾರ್ದು ಅನ್ನೋರು ಎಚ್ಚೆತ್ತುಕೊಳ್ಳಲೇಬೇಕಾಗಿರೋದು. ನಾನು ಮೊನ್ನೆ ಅಷ್ಟೇ ಅದೊಂದು ರಿಪಬ್ಲಿಕ್ TV ಕನ್ನಡ ಅವರಲ್ಲಿ ಕೊಟ್ಟ ಬಂದ ಮಾಹಿತಿಯನ್ನು ನೀವು ಕೇಳಿದಿರಿ. ಅದು ಸ್ವಲ್ಪ ಚಿಕ್ಕದಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಹಳ ದೊಡ್ಡ ಸಬ್ಜೆಕ್ಟ್ ಇದು. ಎಲ್ಲೆಲ್ಲಿ ನಾವು ಎಚ್ಚೆತ್ಕೊಳ್ಬೋದು ಅಂತಂದರೆ, ತಂದೆ ತಾಯಿಗಳೇ ನೋಡಿ ಮದುವೆ ಮಾಡಿರ್ತಾರೆ. ಆ ಹುಡುಗನದ್ದೋ ಆ ಹುಡುಗಿಯದ್ದೋ ಲವ್ ಮಾಡಿದ್ದು ಅಲ್ಲ, ಅವರುಗಳೇ ಎರಡೂ ಕಡೆ ನೋಡಿ ಶಾಸ್ತ್ರೋಕ್ತವಾಗಿಯೇ ಮಾಡಿದ್ದಾರೆ ಗುರುಗಳೇ. ಈ ಥರ ಎಲ್ಲ ನಮ್ಮ ಹತ್ರ ಬರ್ತವೆ, ತುಂಬ 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 ಬರ್ತವೆ. ಅಷ್ಟೊಂದು ಚೆನ್ನಾಗಿ ಅರೇಂಜ್ ಮ್ಯಾರೇಜ್ ನೋಡಿ, ಎರಡೂ ಕಡೆ ನೋಡಿ ಸಮ್ಮತವಾಗಿ ಒಪ್ಪಿಗೆಯನ್ನು ಕೊಟ್ಟು ಮಾಡಿಕೊಂಡಿರ್ತಕ್ಕಂತಹ ಮದುವೆಗಳು ಕೂಡ ವಿಚ್ಛೇದನದ ಹಾದಿ ಹಿಡಿದಿದೆ. ಅಂತಂದರೆ ನೀವು ಸಮಾಜಕ್ಕೆ ಏನು ಮಾರ್ಗದರ್ಶನ ಮಾಡ್ತೀರಿ, ಏನು ಕೊಡುಗೆಯನ್ನು ಕೊಡ್ತೀರಿ, ಮುಂದಿನ ಪೀಳಿಗೆಗೆ ನೀವೇನಂತ ಹೇಳ್ತೀರಿ, ನಿಮಗೆ ಹುಟ್ಟುವಂಥ ಮಕ್ಕಳಿಗೆ ಏನು ಹೇಳ್ತೀರಿ? ಅಮ್ಮ ನಿಂಗೆ 2ನೇದು, ನಿಂಗೆ ಅಪ್ಪ 3ನೇದು, ಹೆಂಗೆ ಹೇಳ್ತೀರಿ ಮಕ್ಕಳಿಗೆ? ನೀವು ಏನನ್ನ ಹೇಳೋದಕ್ಕೆ ಸಾಧ್ಯವಿದೆ. ಅದಕ್ಕಾಗಿ ನಾವು ಎಲ್ಲೆಲ್ಲಿ ಎಚ್ಚೆತ್ತುಕೊಳ್ಬೇಕು ಅಂತಕ್ಕಂತಹದ್ದು, ವಿದ್ಯೆ ಇದ್ದರೆ ಸಾಲದು, ಅದರ ಜೊತೆ ವಿನಯವೂ ಬೇಕು. ವಿನಯವಿದ್ದರೆ ಸಾಲದು, ಅದರ ಜೊತೆಗೆ ವಿದ್ಯೆಯೂ ಪ್ಲಸ್ ಬುದ್ಧಿಯೂ ಬೇಕು. ಬಹಳ ಪ್ರಾಮಾಣಿಕವಾಗಿ ಬೇಕು. ಜವಾಬ್ದಾರಿಯುತ ನಾಗರಿಕರಾಗಿ ಈ ಸಮಾಜದಲ್ಲಿ ಇದ್ದೀವಿ ಅಂತಂದರೆ, ಅದಕ್ಕೆ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡಿಕೊಳ್ತೀವಿ ಅಂತಂದರೆ, ಬಹಳ ಪ್ರಮುಖವಾಗಿರುವಂಥ ಘಟ್ಟಗಳು ಯಾವುದು ಅಂತಂದರೆ, ಜಾತಕಾದಿಗಳ ಹೊಂದಾಣಿಕೆ. ನೀವೇನು ಗಣಕೂಟ, ಯೋನಿಕೂಟ, ರಜ್ಜುಕೂಟ, ಸ್ತ್ರೀ ದೀರ್ಘಕೂಟ, ಮಹೇಂದ್ರಕೂಟ, ನಾಡೀಕೂಟ ಇವೆಲ್ಲವನ್ನು ಕೂಡ ನೋಡಿ ಮಾಡ್ತೀರಲ್ಲ, ಒಂದು 29, 25, 30 ಎಷ್ಟೋ ಮಾರ್ಕ್ಸ್ ಬಂತಪ್ಪ, ನಾವು ಚೆನ್ನಾಗಿದೆ ಅಂತೇಳಿ ಮದುವೆ ಮಾಡ್ತೀರಲ್ಲ, ಅದು ಕೂಡ ಕರೆಕ್ಟ್ ಅಲ್ಲ. ನೀವು 10 ಸಲ 10 ಜನಕ್ಕೆ ಅದನ್ನು ತೋರಿಸಿ, 10 ಜನ ಒಪ್ಪಿಗೆ ಸೂಚಿಸಬೇಕು. ಒಂದು ಸೈಟ್ ತೆಗೆದುಕೊಳ್ಬೇಕಾದ್ರೆ ಹೇಗೆ ನೀವು ಒಂದು ಲಾಯರ್ಗೆ ಕೊಡ್ತೀರಿ, ಲೀಗಲ್ಗೆ ಎಷ್ಟು ಚೆನ್ನಾಗಿ ಚೆಕ್ ಮಾಡ್ಕೊಳ್ತೀರಿ, ಇದು ಹಾಗೆಯೇ ಲೀಗಲ್ ಚೆಕ್ ಮಾಡ್ಕೊಳ್ಳಿ. ಅದರ ಬಗ್ಗೆ ಯಾವ ರೀತಿ ಅಂತಂದರೆ, ಆ ಲಗ್ನ ಕುಂಡಲಿ ಮ್ಯಾಚ್ ಆಗಬೇಕು, ಆ ರಕ್ತದ ಗುಂಪಿಗೆ ಇನ್ನೋರ್ವನ ರಕ್ತದ ಗುಂಪು ಮ್ಯಾಚ್ ಆಗಬೇಕು. ಅಂದರೆ ಆ ಗುಣಗಳು ಮ್ಯಾಚ್ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಆ ಗುಣಗಳು ಮ್ಯಾಚ್ ಆಗಲಿಕ್ಕೆ ಲಗ್ನಾಧಿಪತಿಯು ಮ್ಯಾಚ್ ಆಗಲಿ. ಗ್ರಹ ಮೈತ್ರ ಕೂಟ ಅಂತ ಬರುತ್ತೆ ಅದರಲ್ಲಿ. ಆ ಗ್ರಹ ಮೈತ್ರ ಕೂಟವು ವೆರಿ ಇಂಪಾರ್ಟೆಂಟ್. ಕೆಲವು ಕ್ಯಾಸ್ಟಿಗೆ ಅಷ್ಟೇ ನೋಡ್ತಾರೆ, ಎಲ್ಲದಕ್ಕೂ ನೋಡಿ ನೀವು. ಇದು ಬಹಳ ಪ್ರಮುಖವಾಗಿ ಬಂದೇ ಬರಬೇಕು. ಇದೊಂದೇ ಆದರೆ ಆಗತ್ಯ ಕೂಡದು, ಇನ್ನೂ ಇದೆ, ಬೇಕಾದಷ್ಟಿದೆ, ಬಹಳಷ್ಟಿದ್ದಾವೆ ನಾವು ತಿದ್ದುಕೊಳ್ತಕ್ಕಂಥದ್ದು. ಮನೆಗೆ ಬಾಡಿಗೆ ಒಂದು ಕಟ್ಬಿಟ್ರೆ ಮುಗೀತಾ?
ಇನ್ನು ಎಷ್ಟಿದೆ, ಕೇಬಲ್ ಬಿಲ್ ಇದೆ, ವಾಟರ್ ಬಿಲ್ ಇದೆ, ಎಷ್ಟಿದೆ, ಮಿಲ್ಕ್ ಬಿಲ್ ಇದೆ, ಪೇಪರ್ ಬಿಲ್ ಇದೆ, ಮಕ್ಕಳ ಫೀಸ್ ಇದೆ, ಎಷ್ಟಿದ್ದಾವೆ. ಹಾಗೆ ನೀವು ಎಲ್ಲವನ್ನು ಕೂಡ ಪರಿಗಣಿಸಬೇಕಾಗತ್ತೆ. ಯಾರೋ ಒಬ್ಬರು ಹೇಳಿದ್ದಾರೆ ಚೆನ್ನಾಗಿದೆ ಮಾಡ್ಕೋ ಅಂತ, ಅಷ್ಟೇ ಅಲ್ಲ. ಬಹಳ ಪ್ರಮುಖವಾಗಿರೋ ಪಾತ್ರ ವಹಿಸುವಂಥದ್ದು ಈ ಇಬ್ಬರಿಗೂ ಕೂಡ ಮದುವೆ ದಿನಾಂಕವನ್ನು ನೀವು ನಿರ್ಣಯ ಮಾಡ್ಕೊಳ್ತೀರಲ್ಲ, ಆ ಮದುವೆ ದಿನಾಂಕದ ನಿರ್ಣಯ ಆದ ಮೇಲೆ ಏನು ಲಗ್ನವನ್ನು ಇಟ್ಟಿರುತ್ತೀರೋ 9:30ರಿಂದ 10:30 ಒಳಗೆ ಸಲ್ಲುವ ಶುಭ ಲಗ್ನದಲ್ಲಿ ಅಂತ ನೀವೇನು ಮೆನ್ಷನ್ ಮಾಡಿರ್ತೀರೋ ಲಗ್ನ, ಆ ಲಗ್ನ ಸಪ್ತಮ ಶುದ್ಧಿ ಅಷ್ಟೇ ನೋಡಿಬಿಡ್ತೀರಿ. 7ನೇ ಮನೆಯಲ್ಲಿ ಏನು ಇರೋದಿಲ್ಲ, ಸಪ್ತಮ ಶುದ್ಧಿ, ಆ ಮನೆ ಖಾಲಿ ಇರುತ್ತೆ, ಅಷ್ಟು ಮಾತ್ರ ನೋಡಿಕೊಂಡು ಮ್ಯಾರೇಜ್ ಮಾಡ್ತೀರಿ. ಅದು ತಪ್ಪು. ಜ್ಯೋತಿಷ್ಯದ ಪ್ರಕಾರ ಲಗ್ನದಲ್ಲೇ ಕುಜನಿದ್ದರೆ ಕಥೆ ಏನು? ಲಗ್ನದಿಂದ 2ನೇ ಮನೆಯಲ್ಲಿ ಕುಜನಿದ್ದರೂ ಕೂಡ ಸಲ್ಲದು. ಲಗ್ನದಿಂದ 4ನೇ ಮನೆಯಲ್ಲಿ ಕುಜನಿದ್ದರೂ ಕೂಡ ಆಗೋದಿಲ್ಲ. ಲಗ್ನಾತ್ 7th 8th ಪ್ಲೇಸಲ್ಲಿದ್ದರೂ ಕೂಡ ಈ ಲಗ್ನ ಸರಿ ಇಲ್ಲ. ಲಗ್ನದಿಂದ 12ನೇ ಮನೆ ಇದ್ದರೂ ಕೂಡ ಆಗೋದಿಲ್ಲ. ಸಪ್ತಮ ಶುದ್ಧಿ ಒಂದಷ್ಟೇ ನಾವು ಪ್ರಧಾನವಾಗಿ ನೋಡ್ತೀವಿ. ಇಷ್ಟೆಲ್ಲ ಇನ್ಡೆಪ್ತ್ ಚೆಕ್ ಮಾಡಿಕೊಂಡೇ ನೀವು ಆ ಲಗ್ನವನ್ನು ಕೂಡ ಮ್ಯಾಚ್ ಮಾಡಬೇಕು. ನೋಡಿ ಎಷ್ಟಿದೆ, ಮತ್ತು ನಿಧಾನಕ್ಕೆ ಗಮನಿಸ್ತಾ ಬನ್ನಿ. ಹೀಗೆ ಬಹುಶಃ ಆ ಲಗ್ನದಲ್ಲೇ ಏನಾದರೂ ಕುಜನಿದ್ದರೆ ಈ ಸಪ್ತಮ ಶುದ್ಧಿ ಒಂದಷ್ಟೇ ಪಂಚಾಂಗದ ಪ್ರಕಾರ ಇದೆ, ನೀವು ಮಾಡಿದ್ರೆ ಆ ಹುಡುಗ ಮತ್ತು ಹುಡುಗಿ ಯಾರ್ದೊಬ್ಬರು ಎಜುಕೇಷನ್ ಸ್ವಲ್ಪ ಜಾಸ್ತಿ ಇದ್ದು ಹೀಗೋಯಿಸಮ್ ಮಾಡ್ತಾರೆ. ನಾನಾ ನೀನಾ ಇದನ್ನು ಮಾಡ್ತಾರೆ, ಅಲ್ಲಿ ಮುರಿದು ಬಿದ್ದೋಗುತ್ತೆ ಕಾಂಪಿಟೇಷನ್. ಇನ್ನು 2ನೇ ಮನೆ ಇತ್ತು ಅಂತಂದರೆ ಹಣಕ್ಕಾಗಿ, ಹೋಗೋ ನಿಮ್ಮನೆ ಹಣ ತಗೊಂಬ, ಈ ಕಷ್ಟ ಬಂದಿದೆಯಲ್ಲ ಹೋಗಿ ಸ್ವಲ್ಪ ಹಣದ ವಿಚಾರಕ್ಕೆ, ಇಲ್ಲ ನೀನು ದುಡ್ದಿದ್ದು ನನಗೆ ಕೊಡ್ತಾ ಇಲ್ಲ, ಅಥವಾ ನೀನು ಕೊಡ್ತಾರೆ ಸಾಕಾಗ್ತಿಲ್ಲ, ಅಷ್ಟೇ ಖರ್ಚು ಮಾಡಿದೆ, ಇದನ್ನೇ ತಲೆನೋವು ಮಾಡಿಕೊಂಡು 2ನೇ ಮನೆ ಪೂಜೆ ಆಯಿತು ಅಂತಂದರೆ ನಿಮ್ಮ ಒಂದು ವಿವಾಹ ಅಲ್ಲೂ ಕೂಡ ಮುರಿದು ಬೀಳುವ ಸಾಧ್ಯತೆ ಇರುತ್ತೆ. 4ರ ಮನೆ ಇದ್ದರೆ ಕುಟುಂಬ ಸ್ಥಾನದಲ್ಲಿ ಇತ್ತು ಅಂತಂದರೆ ಕುಟುಂಬದ ನಾದನಿಯೋ ಅಥವಾ ಅಲ್ಲಿರ್ತಕ್ಕಂತಹ ಮೈದುನನೋ ಅತ್ತೆಯೋ ಮಾವೆಯೋ ಇವರ ಒಂದು ಕಿರುಗಳಕ್ಕೆ ಒಳಗಾಗ್ತಕ್ಕಂಥದ್ದು ಬಿಟ್ಟು ಹೋಗುವಂಥದ್ದು. ಇನ್ನು 7ನೇ ಮತ್ತು 8ನೇ ಮನೆ ಇದ್ದಾಗ ಬಹುಶಃ ಇಲ್ಲಿ ಬಹಳಷ್ಟು ಅಡಚಣೆ ಬರ್ತವೆ. ಬಹಳ ತುಂಬ ಇದೆ ಇದರಲ್ಲಿ. ಇಲ್ಲಿ ಒಂದು ಪ್ರಧಾನವಾಗಿ ತೆಗೆದುಕೊಳ್ಳೋದಾದರೆ ಸೆಕ್ಸ್ಯುಲಿ ಅಂಡರ್ಸ್ಟ್ಯಾಂಡಿಂಗ್ ಇರದೇ ಬಿಟ್ಟು ಹೋಗ್ತಕ್ಕಂಥದ್ದು. ಇನ್ನು ಹೆಣ್ಣು ಮಕ್ಕಳು ಅದೊಂದು ಹೆಚ್ಚಿಗೆ ಹೇಳಿಬಿಡ್ತಾರೆ, ಇವನು ಗಂಡಸ್ತನೇ ಇಲ್ಲ, ಅದು ಹೇಳಿಬಿಟ್ರೆ ಪಾಪ ಜಡ್ಜ್ ಏನು ಮಾಡೋಕ್ಕಾಗಲ್ವಲ್ಲ, ಅದೊಂದು ಹಿಡ್ಕೊಂಡ್ಬಿಡ್ತಾರೆ. ಪಾಪ ಅವಂದು ಅದರಲ್ಲಿ ವೀಕ್ ಇರಲ್ಲ, ಅದು ಇದನ್ನು ಹೇಳ್ಬಿಡ್ತಾರೆ. ವೀಕ್ ಇದ್ದರೂ ಕೂಡ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯತೆ 100 ಇದೆ. ಅದಕ್ಕೆ ಮಾರ್ಗಗಳಿದ್ದಾವೆ. ಅದಕ್ಕೆ ಅದಲ್ಲ, ಅಥವಾ ಈತನೇ ಆಕೆ ಮೇಲೆ ಹಾಕುವಂಥದ್ದು, ಈಕೆ ಆ ಒಂದು ಮ್ಯಾಟರ್ ತುಂಬ ವೀಕ್ ಇದ್ದಾಳೆ ಅಂತ ಅದಕ್ಕೆ ಬಿಟ್ಟುಬಿಡೋದು, ಅಥವಾ 12ನೇ ಮನೆ ಏನು ಅವ್ರಿಗೇನು ಬೇಕು ಬೇಡುಗಳಿದ್ದಾವೋ ಅದನ್ನು ಕೊಡ್ಸೋಕ್ಕೆ ಹಾಕದೆ ಶಾಪಿಂಗ್ ವಿಚಾರಕ್ಕಾಗಿ ಅಲ್ಲಿ ಜಗಳ ಬರುವಂಥದ್ದು, ಮುರಿದು ಬೀಳೋದು, ಈ ತರಹದ್ದು ಜಾತಕ ತೋರಿಸುತ್ತೆ. ಆದರೆ ಇವತ್ತೇನಾಗಿದೆ ಗೊತ್ತಾ, ಉಪ್ಪು ಜಾಸ್ತಿ ಆಗೋದಕ್ಕೆ ಡಿವೋರ್ಸು. ಅತ್ತೆಗೆ ಶುಗರ್ ಟ್ಯಾಬ್ಲೆಟ್ ಕೊಡಲಿಲ್ಲ ಇವತ್ತು, ಅದಕ್ಕೆ ಡಿವೋರ್ಸ್. ಅತ್ತೆ ಸೊಸೆ ಜಗಳ ಸಣ್ಣ ಮ್ಯಾಟ್ರಿಗೆ, ಇವತ್ತು ಅಡುಗೆ ನೀನು ಮಾಡಬೇಕು, ನಾನೇ ಮಾಡಬೇಕಾ ತಿಂಗಳ ಪೂರ್ತಿ, ಅಟ್ಲೀಸ್ಟ್ ಸ್ಯಾಟರ್ಡೆ ಸಂಡೇ ನಾನು ರೆಸ್ಟ್ ತಗೊಳ್ತೀನಿ, ನೀನು ಮಾಡು. ಈ ಮ್ಯಾಟ್ರಿಗೆ ಜಗಳ ಆಗಿ ಕೂಡ ಪಕ್ಕಕ್ಕೆ ಹೋಗ್ತಾ ಇದ್ದೀವಿ. ಏನಂತ ಕರಿತೀರಿ ನೀವು ಇದನ್ನೆಲ್ಲ ಕೂಡ? ಅದಕ್ಕೆ ಇದೆಲ್ಲ ಎಲ್ಲಿ ಗೊತ್ತಾ, ನೀವು ಮೂಲ ಸಂಶೋಧನೆ ಮಾಡಬೇಕು, ಮೂಲವನ್ನು ತೆಗೆದು ನೋಡಬೇಕು. ನೀವು ಮದುವೆ ಮಾಡ್ತೀರಲ್ಲ, ಇಲ್ಲಿ ಕೂಡ ಯಾಕಂದರೆ ಇದು ಕರಪ್ಷನ್ ಪ್ಲೇಸ್, ಇವೆಲ್ಲ ಕೂಡ ತಲೆನೋವುಗಳಿವೆಲ್ಲ ಕೂಡ. ಅದಕ್ಕಾಗಿ ನೀವು ಎಷ್ಟು ಗಮನಿಸಿದ್ರೂ ತೀರಾ ಕಡಿಮೆನೇ, ಬಹಳ ಕಡಿಮೆನೇ. ನನ್ನ ಹತ್ರ ಈ ಥರದ್ದು ಬಹಳ ಬರ್ತವೆ. ನನ್ನನ್ನು ಯಾರಾದರೂ ಕರೀತಾರೆ, ಸಪ್ತಪದಿ ಮಾತ್ರ ಮಾಡಿಸಿ ಬರ್ತೇನೆ, ಅದು ಪಾಪ ವಿತ್ ಇನ್ವಿಟೇಷನ್ ಇರುತ್ತೆ ಅದಕ್ಕೆ. ಆ ಸಪ್ತಪದಿ ಮಾಡಿ ಬರ್ತೇನೆ. ಇಲ್ಲಿ 3 ಪ್ರಧಾನವಾಗಿ ನೀವು ಜ್ಞಾಪಕ ಇಟ್ಕೊಳ್ಬೇಕು: ಸಜ್ಜಿ ಕಾಗುಡ, ಸಮನ್ಮಾಲ ಆ್ಯಂಡ್ ಸಪ್ತಪದಿ. ಮುಹೂರ್ತಕ್ಕೂ ನೀವು ತಾಳಿ ಕಟ್ಟಲಿಕ್ಕೆ ಅಷ್ಟು ಪ್ರಧಾನ ಹೇಳಿಲ್ಲ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ಧಾಮಿ ಶುಭಗೆ ತ್ವಂ ಜೀವ ಶರದಾಂ ಶತಂ. ಈ ಮಾಂಗಲ್ಯ ಎನ್ನುವ ಈ ಸೂತ್ರದ ದಾರವನ್ನು ನಿನ್ನ ಕುತ್ತಿಗೆಗೆ ಕಟ್ತಾ ಇದ್ದೇನೆ. ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಾಂ ಶತಂ. 100 ವರ್ಷಗಳ ಕಾಲ ನಾವಿಬ್ಬರು ಚೆನ್ನಾಗಿರೋ ಸಲುವಾಗಿ ಇದನ್ನು ಕಟ್ತಾ ಇದ್ದೇನೆ ಅನ್ನೋ ಮಂತ್ರವನ್ನು ಹೇಳ್ತಾ ಇರ್ತಕ್ಕಂತಹದ್ದು. ಈ ಹುಡುಗ ಯಾರೋ ಪುರೋಹಿತರು ಹೇಳಿದರೆ ಪುರೋಹಿತರು ಕಟ್ಟಿದಾಗತ್ತೆ. ಅದಕ್ಕೆ ಪುರೋಹಿತರು 3 ಸಲ ಹುಡುಗಲ್ಲಿ ಹೇಳಿಸಿ ಇದನ್ನು ಕಟ್ಟಿಸುವಂಥದ್ದು. ಈ ಕೆಲಸ ಮಾಡಿದ್ರು ನಂಗೆ ಗೊತ್ತಿಲ್ಲ, ಹೇಳಲೇಬೇಕು, ಹುಡುಗ ಮಾಡಬೇಕು. ನಂತರ ಇದೆಲ್ಲ ನೀವು ಹಾಗೋ ಹೀಗೋ ಮ್ಯಾನೇಜ್ ಮಾಡ್ತೀರಿ. ಅದೇ ಲಗ್ನದಲ್ಲೇ ಇದಕ್ಕೂ ಮುನ್ನ ಹುಡುಗನನ್ನು ಕರ್ಕೊಂಡು ಬಂದಿರ್ತೀರಿ, ಅವನಿಗೇನು ಬೇಕೆಲ್ಲ ಶಾಸ್ತ್ರ ಮಾಡಿಸ್ತಾ ಇರ್ತೀರಿ, ತೆರೆ ಹಾಕಿರ್ತೀರಿ. ಇನ್ನು ಆ ವಧು ಬರ್ತಾಳೆ, ಆ ತೆರೆ ತೆಗೆಯುವ
ಸಂದರ್ಭದಲ್ಲಿ 33 ಸೆಕೆಂಡ್ ಒಬ್ಬರಿಗೊಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಂತೆ, ಕಣ್ಣು ಮಿಟುಕಿಸದೆ ನೋಡ್ಕೋಬೇಕಂತೆ. ಅಲ್ಲಿ ತನಕ ಅದಕ್ಕೆ ತೆರೆ ಹಾಕೋದು. ಅಂದರೆ ಕ್ಯೂರಿಯಾಸಿಟಿ ಇರುತ್ತೆ, ಆ ಹುಡುಗ ಹೇಗಿರ್ತಾನೋ ಅಂತ. ಈ ಹುಡುಗ ಈ ಹುಡುಗಿ ಹೇಗಿರ್ತಾಳೋ ಈ ತೆರೆ ತೆಗೆದ್ರೆ ಸಾಕು ನೋಡೋಣ ಅಂತ ಒಂದು ಹಂಬಲ ಇರುತ್ತೆ, ಖುಷಿ ಇರುತ್ತೆ, ಸಂತೋಷ ಇರುತ್ತೆ, ಅವರ ಮನಸ್ಸಲ್ಲಿ ಮಾರ್ಧನೆ ಇರುತ್ತೆ. ಆ ತೆರೆ ತೆಗೆದ ಕೂಡಲೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಂತೆ. ಅದನ್ನು ಮಾಡ್ತಾಯಿದ್ರೆ ನಂಗೆ ಗೊತ್ತಿಲ್ಲ. ಈ ತೆರೆ ತೆಗೆದ ಕೂಡಲೇ 33 ಸೆಕೆಂಡ್ ನೋಡ್ಕೋಬೇಕು. ಆದರೆ ಇವತ್ತು 30 ದಿನ, ಈ ಮುಹೂರ್ತಕ್ಕೆ ಮೊದಲು 30 ದಿನಗಳಿಂದ ಮೂವಿ ನೋಡ್ಕೊಂಡೇ ಬಂದಿರ್ತಾರೆ ಇವರಿಬ್ಬರು ಕೂಡ. 30 ದಿನಗಳ ಹಿಂದೆಯೇ ಅವರು 30 ಸಲ ಮೂವಿಗೆ ಹೋಗಿ ಬಂದಿರ್ತಾರೆ. ಏನು ತೆರೆ ನೋಡಿದಿಲ್ಲ, ಏನು ತೆರೆ ಅಡ್ಡ ನಿಮಗಿಲ್ಲಿ, ಎಂಥ ಅಡ್ಡ ಇಲ್ಲಿ, ಏನು ನೋಡ್ತೀರಿ ನೀವು 33 ಸೆಕೆಂಡು? ಸರಿ, ಹಂಗೂ ಪ್ರಾಯಶ್ಚಿತ್ತ ಒಪ್ಕೊಳ್ಳೋಣ, ಮಾಡಿಬಿಡೋಣ. 33 ಸೆಕೆಂಡ್ ಮಾಡಿಕೊಂಡು ವಿಧಿ ಇಲ್ಲ, ನಾವು ಈ ಮುಹೂರ್ತ ಆದಮೇಲೆ ರಿಸೆಪ್ಷನ್ ಮಾಡಬೇಕು, ಇಂದಿನ ದಿವಸನೇ ಮಾಡ್ತಾಯಿದ್ದೀವಿ, ಅದು ಕರೆಕ್ಟ್ ಅಲ್ಲ. ಮಾಡಿಬಿಟ್ಟಿದ್ದೀವಿ. ಹಾಗೂ ಕೂಡ ಯಾರಾದರೂ ಕೂಡ ತಿಳಿದುಕೊಂಡು ಅವರ ಇಬ್ಬರ ಮಧ್ಯೆ ಒಂದು ಬಿಂದಿಗೆಯ ತುಂಬ, ಒಂದು ತಂಬಿಗೆಯ ತುಂಬ ಪೂರ್ಣ ಪ್ರಮಾಣದಲ್ಲಿ ನೀರು, ಅದಕ್ಕೆ ಹುಡುಗನ ಕೈಯಲ್ಲೂ ಹುಡುಗಿ ಕೈಯಲ್ಲೂ ಅರಿಶಿಣವನ್ನು ಹಾಕ್ತಕ್ಕಂಥದ್ದು ಎಕ್ಸ್ಕ್ಯೂಸ್ ಇದೆ. ಅದನ್ನು ಮಾಡ್ತಾ ಇದ್ದೀವ? ಇಲ್ಲ. ಇನ್ನು ಸಜೀಕ ಕೂಡ ಆಗ್ತಕ್ಕಂತಹದ್ದು ಮುಹೂರ್ತದಲ್ಲೇ. ಸಮನ್ಮಾಲ, ಮಾಲೆಗಳನ್ನು ಬದಲಾಯಿಸೋದು ಅದೇನೇ. ಶಿಬಿಕಾಧಾರಣೆ ಮಾಡ್ತಕ್ಕಂಥದ್ದು ಅದೇ ಮುಹೂರ್ತದಲ್ಲೇ. ಇದಕ್ಕಿಂತಲೂ ಪ್ರಧಾನವಾದ ಘಟ್ಟ ಸಪ್ತಪದಿ ಕೂಡ ಮುಹೂರ್ತದಲ್ಲೇ ನಡೆಯಬೇಕು. ಎಲ್ಲಿ ಮಾಡ್ತಾಯಿದ್ದೀರಿ? ಹಂಗೂ ನೀವು ಮಾಡಿದ್ರೆ ಎಲ್ಲರೂ ಕೂಡ ದಾರೆ ಒಯ್ದು ಊಟ ಮಾಡ್ಕೊಂಡು ಹೊರಟ ಮೇಲೆ ಇನ್ನು 3-3/4 ಜನ ಆ ಚೌಟ್ರಲ್ಲಿ ಇರ್ತಾರೆ. ಆ 3-3/4 ಜನಕ್ಕೆ ಇನ್ನು ಮಂಗಳವಾದ್ಯದವರು, ಇನ್ನು ನೆಂಟರು, ಅವರಿವರು 7-3/4 ಜನ ಆಗುತ್ತೆ. ಅವರ ಮುಂದ್ಗಡೆ 2-3/4-3 ಗಂಟೆಗೆ ಸಪ್ತಪದಿ ಮಾಡ್ತೀರಿ. ಏನದು? ಏನಂತ ಹೇಳ್ಬೇಕು ಅದನ್ನು? ತತ್ಪೂರ್ವೇ ಹಿಂದಿನ ಕಾಲದಲ್ಲಿ ಈ ವೇದದ ಉಲ್ಲೇಖ, ಈ ಸಪ್ತಪದಿ ಮಾಂಗಲ್ಯ ಸ್ತೋತ್ರ. ಹಾಗಾಗಿ ಈಗಲೂ ಕೂಡ ಡಿವೋರ್ಸ್ ಅಂತ ನೀವು ಮಾಡಿಕೊಂಡ್ರೆ, ವಿಚ್ಛೇದನ ಅಂತ ನೀವು ಕೋರ್ಟಿಗೆ ಹೋದರೆ ಸಪ್ತಪದಿ ಆಗಿದೆಯಾ ಅಂತ ಒಂದು ಜಡ್ಜ್ ಕೇಳ್ತಾರೆ ನಿಮ್ಮನ್ನು. ಮಾಂಗಲ್ಯ ಧಾರಣೆ ತೋರಿಸಿ ಅಂತ ಕೇಳೋದೇ ಇಲ್ಲ. ಆ ಸಪ್ತಪದಿ ತುಳಿದ್ರೆ ಮಾತ್ರವೇ ಇವರಿಗೆ ಮದುವೆ ಆಗಿದೆ ಅಂತ ತೋರಿಸೋದು ಕೂಡ ನಮ್ಮ ಏನು ಕಾನ್ಸ್ಟಿಟ್ಯೂಷನ್ ಇದೆಯೋ ಅದರಲ್ಲಿದೆ. ಹಾಗೆ ಎಲ್ಲದೂ ಕೂಡ ಈ ಶಾಸ್ತ್ರವು ನಮ್ಮ ಕಾನೂನು. ಅದಕ್ಕೆ ಸಪ್ತಪದಿ ತುಳಿದದ್ದು ಮಾತ್ರ ಮುಹೂರ್ತದಲ್ಲೇ ಇರಬೇಕು. ಇನ್ನು ಅರೇಂಜ್ ಮ್ಯಾರೇಜ್ ನಾವುಗಳು ಇದೇ ಈ ಕತೆ ಆದರೆ, ಇನ್ನು ಲವ್ ಮಾಡಿ ಓಡೋಗಿರೋ, ಏನೂ ನೋಡದೆ ಓಡೋಗಿರೋರನ್ನ ಏನನ್ನಬೇಕು? ಅವ್ರು ಹೇಗಿರ್ತಾರೆ ಹೇಳಿ? ಅಪ್ಪ ಅಮ್ಮ ನೋಡಿ ಮಾಡಿದ ಮದುವೆಗಳೇ ವಿಚ್ಛೇದನಾದ ಹಾದಿ ಹಿಡಿದರೆ, ಇನ್ನು ಏನನ್ನೂ ಗಮನಿಸದೆ, ಯಾವುದೇ ಬಲವನ್ನು ಕೂಡ, ಯಾವುದೇ ದೈವ ಬಲವನ್ನು ಕೂಡ, ಯಾವುದೇ ಗುರು ಹಿರಿಯರ ಬಲವನ್ನು ಕೂಡ ನೋಡದೆ ಗಮನಿಸಿ ಮಾಡ್ಕೊಳ್ಳೋರು ಕತೆ ಎಂತ? ಏನು ಮಾತಾಡ್ತೀರಿ ನೀವಿಲ್ಲಿ? ಅದಕ್ಕಾಗಿ ವಿಚ್ಛೇದನಗಳು ಬಹಳಷ್ಟು ಆಗ್ತಾಯಿದೆ. ಇನ್ನೊಬ್ಬರ ಜೊತೆಗೆ ನೀವು ಆಯ್ಕೆ ಮಾಡಿಕೊಂಡು ಜೀವನ ಮಾಡೋದು ಅದೊಂದು ರೀತಿಯಾಗಿ ತೇಪೆ ಹಾಕಿದಾಗೇ ಅದು ಎಷ್ಟು ಕಷ್ಟ ಆಗ್ತಕ್ಕಂಥದ್ದು ಒಮ್ಮೆ ಗಮನಿಸಿ ನೀವು. ಅದಕ್ಕಾಗಿಯೇ ಮದುವೆ ಮಾಡುವ ಮುನ್ನ 100 ಸಲ ಎಚ್ಚೆತ್ತುಕೊಳ್ಳಿ. ನಾನು ಹೇಳಿದೆ ನಿಮಗೆ, ಒಂದು ಹೋಲಿಕೆ ಮಾಡಿದೆ. ಸೈಟ್ ಪೇಪರ್ ಹೇಗೆ ನೋಡ್ತೀವೋ ಹಾಗೇ ಲೀಗಲಾಗಿ ಇದು ಕೂಡ ಅಷ್ಟೇ. ನೀವು ಪ್ರಾಮಾಣೀಕರಿಸಿ ಮಾಡ್ತಕ್ಕಂತಹ ಮದುವೆಗಳು. ಇಷ್ಟೆಲ್ಲ ಮಾಡಿದ್ದೀನಿ ಅಂತಂದ್ರೆ ತೋರಿಸಿ ನೋಡೋಣ, ವಿಚ್ಛೇದನ ಆಗುತ್ತೇನೋ? ಬರ್ಕೊಡ್ತೀನ? ಸಾಧ್ಯವೇ ಇಲ್ಲ. ಇಬ್ಬರು ಮನಸ್ಸುಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಜಾತಕ ಕೊಡಲಿ ಇದ್ದಾವೆ ಅಂತಂದ್ರೆ ಅಲ್ಲೇ 90% ಮುಗೀತು. ಇನ್ನು 10% ಶಾಸ್ತ್ರಗಳನ್ನು ಕರೆಕ್ಟಾಗಿ ಲಗ್ನದ ಮ್ಯಾಚ್ ಮಾಡ್ತೀವಿ ಅಂತಂದರೆ ಅಷ್ಟು ಅದ್ಭುತವಾಗಿ ಇರುತ್ತಾರೆ. ನಾನು ಬಹಳಷ್ಟು ಇದನ್ನು ಮಾಡಿದ್ದೇನೆ. ಒಂದು ಉದಾಹರಣೆ, ಒಂದು 2-3 ನಿಮಿಷ ಟೈಮ್ ತಗೊಳ್ತೀನಿ. ಇಲ್ಲಿ 2004-5 ಅಂತ ಕಾಣುತ್ತೆ. ಆವತ್ತಿನ ಈ ಯೂಟ್ಯೂಬ್ ಆಗಲಿ, ಕ್ಯಾಮ್ರಾಗಳು ಅಂತ ಇಂಥ ಮೊಬೈಲ್ ಯಾವ ಅಷ್ಟೊಂದಾಗಿರಲಿಲ್ಲ. ಬಹುಶಃ 6-7ರಲ್ಲಿ ಒಂದು ಹೆಣ್ಣು ಮಗುವಿಗೆ ನನಗೆ ಆ ಗಂಡನ ಕಡೆ ನನ್ನ ಕರೆದಿದ್ದಾರೆ. ನಾನೆಲ್ಲ ಸಪ್ತಪದಿಯನ್ನು ಮಾಡಿಸಿದ್ದೀನಿ. ಆ ಒಂದೊಂದು ಸಪ್ತಪದಿಗೂ ಒಂದೊಂದು ಅರ್ಥ ಇದೆ. ನಾನು ಎಷ್ಟೋ ಸಲ ಹೇಳಿರ್ತೀವಿ, ಅದನ್ನು ನೀವು ಕೇಳಿರ್ತೀರಿ. ಆ 6ನೇದು ಏಕಮಿಷೆ ವಿಷ್ಣು ಸ್ತ್ವಾನ್ ವೇತು, ಹೆಜ್ಜೆ 1 ಇಟ್ಟು ಅನ್ನಕ್ಕಾಗಿ ಅನುಸರಿಸು, ಹೆಜ್ಜೆ 2 ಇಟ್ಟು ಬಲವಾಭಿವೃದ್ಧಿಗೊಳಿಸು, ಹೆಜ್ಜೆ 3 ಇಟ್ಟು ಧನವ ಹೆಚ್ಚಿಸು. ಅಂದರೆ 3 ನಿರೋತಾಯಿ ವಿಷ್ಣು ಸ್ತ್ವಾನ್ ವೇತು, 4 ಮಾಯೋ ಭವಾಯಿ ವಿಷ್ಣು ಸ್ತ್ವಾನ್ ವೇತು, ಪಂಚಭಜುಭ್ಯ ವಿಷ್ಣು ಸ್ತ್ವಾನ್ ವೇತು, 6 ಋತುಭ್ಯೋ ವಿಷ್ಣು ಸ್ತ್ವಾನ್ ವೇತು, ಸಖಾ ಸಪ್ತಪದಾ ಭವ, ಸಾಮ ಅನುರಥಾ ಭವ ಅನ್ನೋ ಮಂತ್ರಗಳು ಬರುತ್ತೆ. ಆ ಹುಡುಗಿಯಲ್ಲಿ ಹೇಳಿಸಿ ಆ ಸಪ್ತಪದಿಯ ಆ ಒಂದು ಹಕ್ಕಿಯ ಮೇಲೆ ಆ ಮಗುವಿನ ಬಲ ಹೆಜ್ಜೆ ಹಿಡಿತಾ ದರ್ಬೆಯ ಆ ಒಂದು ಆಸನದ ಮೇಲೆ ನಡಿಬೇಕು ಆ ಮಗು. ಆವಾಗ ಈ ಮಂತ್ರ ಎಲ್ಲ ಹೇಳಿಸ್ಬೇಕು. ಅದು ಲಗ್ನವೇ ಆಗಿರಬೇಕು, ಲಗ್ನ ಮೀರಿ ಇರಬಾರ್ದು. ಎಷ್ಟೇ ದೋಷಗಳಿದ್ದರೂ ಕೂಡ ಎಕ್ಸ್ಕ್ಯೂಸ್ ಇದೆ ಇದಕ್ಕೆ. ಈಗ ನಮಗೆ ಮೊನ್ನೆ ಎಲ್ಲ ಕರೋನಾ ಬಂದಾಗ ಯಾವುದೋ ಒಂದು ಕೊಟ್ಟರಲ್ಲಮ್ಮ, ಎಂಥ ಅದು? ವ್ಯಾಕ್ಸಿನೇಷನ್. ವ್ಯಾಕ್ಸಿನೇಷನ್. ಅಮ್ಮ ಈಗ ನಾವು ಭಯ ಇಲ್ಲ,
ಏನೋ ಸರ್ಕಾರ ಕೊಟ್ಟಿದ್ದು ನಾವು ತೊಗೊಂಡ್ವಿ, ಹೋದ್ರೂ ನಮ್ಗೆ ಗೊತ್ತಿಲ್ಲ, ಇದ್ರೂ ಗೊತ್ತಿಲ್ಲ ನಮಗೆ. ಒಟ್ಟಾರೆ ನಂಬಿಕೆಯಿಂದ ತೆಗೆದುಕೊಂಡ್ವಿ. ಅದರ ಮೇಲೆ ರಿಸರ್ಚ್ ನಡೆಸಿದ್ದಾರೆ ಅವರು. ಆ ವ್ಯಾಕ್ಸಿನೇಷನ್ ತೆಗೆದುಕೊಂಡಾಗ ನಮಗೆ ನಂಬಿಕೆ ಇದೆ, ನಮಗೇನೇನು ಬರಲ್ಲ, ತೊಂದರೆ, ಆರಾಮಾಗಿದ್ದೀವಿ ಅಂತ. ಹೇಗೆ ಆ ವ್ಯಾಕ್ಸಿನೇಷನ್ ಮೇಲೆ ನಂಬಿಕೆ ಇಟ್ಟು ಮಾಡಿಕೊಂಡು ಹಾಗೇ ಅದು 10 ಪಟ್ಟು 1000 ಪಟ್ಟು ಕೆಲಸ ಮಾಡುತ್ತೆ. ನಿಮಗೆ ವಿಚ್ಛೇದನಕ್ಕೆ ಯಾವುದೇ ಕಾರಣಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಆ ಹೆಣ್ಣು ಮಗು ಷಡ್ಋತುಪಿ ವಿಷ್ಣು ಸ್ಥಾನಕ್ಕೆ ತಂದಾಗ ಅದಕ್ಕೊಂದು ಅರ್ಥ ಕೂಡ ನಾನು ಹೇಳ್ತಾ ಬರ್ತೀನಿ. ಆವಾಗ ಆ ಮಗು ಚೆನ್ನಾಗಿ ಕೇಳಿಸ್ಕೊಂಡು, ಅಮ್ಮ, ಆ ಹುಡುಗ ಹೇಳೋದು ಮಂತ್ರ ಅದು, ನನ್ನ ಮನೆಯಲ್ಲಿ ವಯಸ್ಸಾಗಿರೋರಿದ್ದಾರೆ, ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಇವರೆಲ್ಲರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಮೊದಲೇ ಹಿರಿಯರು, ಅವ್ರ ಕೋಪ ಜಾಸ್ತಿ ಇರುತ್ತೆ. ಕೋಪದಲ್ಲಿ ಏನಾದರೂ ಬೈದು ಬಿಟ್ಟರೆ ನೀನು ಕೋಪ ಮಾಡಿಕೊಂಡು ತವರು ಮನೆಗೆ ಓಡಿ ಹೋಗಬಾರದು ಅನ್ನುವ ಅರ್ಥ ಅದು. ನೀನು ಆ ಮನೆಯಲ್ಲಿ ಐಶ್ವರ್ಯ ಲಕ್ಷ್ಮಿಯಾಗಿ, ವಿಜಯಲಕ್ಷ್ಮಿಯಾಗಿ, ವೀರಲಕ್ಷ್ಮಿಯಾಗಿ, ಸಂತಾನ ಲಕ್ಷ್ಮಿಯಾಗಿ, ಜಿಷ್ಣು ಲಕ್ಷ್ಮಿಯಾಗಿ ಆ ಮನೆಯಲ್ಲಿ ಇರಬೇಕು. ಅದೇ ಕಾರಣಕ್ಕೆ ಕೋಪ ಸಲ್ಲದು, ತಾಳ್ಮೆಯೇ ನಿನ್ನ ಆಭರಣವಾಗಿರಬೇಕು, ಆಗಿರಬೇಕು ಅನ್ನೋ 6ನೇ ಹೆಜ್ಜೆ. ಇನ್ನು 7ನೇ ಹೆಜ್ಜೆ ಮುಂದಕ್ಕೆ ಹೋಗುತ್ತೆ ಆಮೇಲೆ. ಹಾಗೆ ಆ ಮಗು ಇದನ್ನು ಕೇಳಿಸ್ಕೊಂಡಿದ್ದು ನನ್ನ ಹತ್ರ ಮೊನ್ನೆ ಬಂದೋಗ್ತಾಳೆ. ಮೊನ್ನೆ ಅಂತಂದ್ರೆ ಇದಕ್ಕೆ ಮೊದಲು 10 ಸಲ ಬಂದೋಗಿರುತ್ತೆ ಆ ಮಗು. ಅವ್ರದ್ದು ಬಂದು ಈ ಕಡೆ ಆನೇಕಲ್ ಕಡೆಯವರು, ಕೊಟ್ಟಿರೋದು ಗೌರಿಬಿದನೂರು ಕಡೆ. ಆ ಊರು ಹೆಸರು ಬೇಡ, ಯಾಕೆ ಅಂತಂದರೆ ಅವರೆಲ್ಲರೂ ಪ್ರತಿನಿತ್ಯ ನೋಡ್ತಿರ್ತಾರೆ ವಿಡಿಯೋ, ಅವ್ರ ಕಡೆ ಎಲ್ಲರೂ ಕೂಡ ನೋಡ್ತಿರ್ತಾರೆ ಪಾಪ. ಯಾಕೆಂತಂದರೆ ಆ ಮಗುವಿನಲ್ಲಿ ಈ ಅತ್ತೆಗೊಂದು ಅತ್ತೆ ಇದೆ, ಅಜ್ಜಿ. ಆ ಅಜ್ಜಿ ಬಹಳ ಕಿರುಕುಳ. ಏನು 1-2 ನಿಮಿಷ ಬೆಳಗ್ಗೆ ಟೀನು ಬಿಸ್ಕೆಟ್ ಬೇಕಂತೆ, ಅದೇನೋ ನಾವು 10 ನಿಮಿಷ ಲೇಟ್ ಆದರೆ ತಳ್ಳಿಬಿಡ್ತಾಳಂತೆ. ವಿಪರೀತ ಬೈಯೋದು ಆ ಮಗುನ, ವಿಪರೀತವಾಗಿ ತುಂಬ ಕೆಟ್ಟ ಶಬ್ದಗಳನ್ನ ಬೈತಾಳಂತೆ. ವರ್ಷಗಳು ತಡ್ಕೊಂಡಿದ್ದೀನಿ ಗುರುಗಳೇ. ನೀವು ಹೇಳ್ತೀರಿ ಗುರುಗಳೇ, ಒಂದೇ ಒಂದು ಸಪ್ತಪದಿನಲ್ಲಿ ನಾನು ಅದನ್ನು ಮತ್ತೆ ಕ್ಯಾಸೆಟ್ ತೆಗೆದು ಮತ್ತು ನೋಡಿ ಸ್ವಲ್ಪ ಆ ಮನೇಲಿ ತಾಳ್ಮೆಯಿಂದ ಇದೆ. ನಮ್ಮ ಯಜಮಾನರು ನನ್ನ ಪರ ಬಿಟ್ಟರೆ ಇನ್ನು ಆ ಮನೇಲಿ ಯಾರೂ ಕೂಡ ನನಗೆ ಸಂಬಂಧಪಟ್ಟವರಲ್ಲ ಸ್ವಾಮೀಜಿ. ಅಂದರೆ ಯಾರೋ ಲಗ್ನ ಕುಂಡ್ಲಿ ಹಾಕಿರ್ತಾರೆ, ಆವತ್ತು ಲಗ್ನ ಹಾಕಿರ್ತಾನೆ, ಸಪ್ತಪದಿಗೆ ಕರೆದಿದ್ರು ನಾನು ಹೋಗಿದ್ದೀನಿ, ಬಟ್ ಲಗ್ನಕ್ಕೆ ನನಗೆ ಸಂಬಂಧವಿಲ್ಲ, ನಾನು ಹಾಕಿದ್ದು ಅಲ್ಲ. ನೋಡಿ ಏನೇನಾಗುತ್ತೆ ಅಂತ ಹೇಳ್ತೀನಿ. ಆದರೆ ಎಚ್ಚೆತ್ಕೊಳ್ಳಲಿಕ್ಕಾದ್ರೂ ಬೇಕಲ್ಲ ಇದು. ಆ ಮಗು ಆವಾಗ ಎಚ್ಚೆತ್ಕೊಂಡು ಅದನ್ನು ನೋಡಿ ಮತ್ತೆ ನನ್ನನ್ನು ಭೇಟಿಯಾಗಲಿಕ್ಕೆ ಕಾರಣ ಇದೊಂದೇ ಅಲ್ಲ. ಒಂದು ಸಲ ಆ ಮಗು ಆಕೆಯ ಗಂಡನ ಮನೆಯಿಂದ ತವರು ಮನೆಗೆ ಬರ್ತಾಳೆ. ತವರು ಮನೆಯಲ್ಲಿ ಅಣ್ಣ ಇದ್ದವನು, ಒಳ್ಳೆ ಜಾಬ್ ಇರುತ್ತೆ, ಅವನೊಂದು ದೊಡ್ಡ ಮಟ್ಟದ ಒಂದು ಕಡಗ ಮಾಡಿಸ್ಕೊಂಡಿರ್ತಾನೆ, ಭಾಳ ಚೆನ್ನಾಗಿದೆ. ಆ ತಂಗಿ ಬಂದು ಕೂಡ ತೋರಿಸ್ತಾನೆ, ಅಣ್ಣ ತುಂಬ ಚೆನ್ನಾಗಿದೆ, ನನಗೆ ಕೊಡೋ ಈ ಖಡ್ಗ ಅಂತ ಕೇಳ್ತಾಳೆ. ಹೋಗು ಸಾಕು, ನಿನಗೇನಕ್ಕೆ, ಈ ಮುಸ್ರೆ ತಿಕ್ಕೋಳು, ಹೊಲದಲ್ಲಿ ಕಳೆ ತೆಗಿಯೋಳಿಗೆ ನಿನಗೆ ಬೇರೆ ಕೇಳು ಈ ಬಂಗಾರದ ಖಡ್ಗ ಅಂತ ಅಣ್ಣ ಬೈದು ಬಿಡ್ತಾನೆ. ಅಣ್ಣ ಬೈದದ್ದಕ್ಕೆ ಬೇಸರ ಆಗಿ ಆ ಮಗು ಹೊರಟು ಹೋಗಿ ಏನಾದರೂ ನಾನು ಮಾಡಬೇಕಲ್ಲ, ಈಗ ನಾನು ಹೀಯಾಳಿಸ್ಬಿಟ್ರಲ್ಲ ಅಂಥೇಳಿ ಬೇಸರ ಮಾಡಿಕೊಂಡು ಒಂದೇ ನನ್ನ ಹತ್ರ ಬರ್ತಾಳೆ. ಆವಾಗ ಜಾತಕವನ್ನು ನೋಡಿದ್ರೆ ಆಕೆಗೆ 2 ಯೋಗಗಳಿತ್ತು. ಏನು ಮಾಡ್ತೀಯಮ್ಮ ನೀನು ಅಂತ ಕೇಳಿದ್ರೆ, ನನಗೆ ಏನೂ ಗೊತ್ತಿಲ್ಲ ಸ್ವಾಮೀಜಿ, ಮನೇಲಿ ಅಷ್ಟೇ ಕೆಲಸ ಮಾಡ್ಕೊಂಡಿದ್ದೀನಿ. ಸರಿ, ನಿಮ್ಮ ಯಜಮಾನರು ನಿಮ್ಮ ಜೊತೆ ಹೇಗಿದ್ದಾರೆ, ನಿಮ್ಮ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ? ಚೆನ್ನಾಗಿದ್ದಾರೆ ಸ್ವಾಮೀಜಿ. ಎಸ್, ಇದು ನಿನಗೆ ಮೇಯ್ನ್ ಆಗಿರ್ತಕ್ಕಂಥ. ನಿಮ್ಮ ಯಜಮಾನರು ಚೆನ್ನಾಗಿ ನೀನು ಕೂಲಂಕುಷವಾಗಿ ಮಾತಾಡ್ಕೊಳ್ತಾ ನೀನು ಕರ್ಕೊಂಡು ಬಂದಿದ್ದೆ ಆದರೆ ನೀನೇನು ಮಾಡಬೇಕು ಅಂತ ಹೇಳ್ತೀನಿ. ಒತ್ತಾರೆ ನಾನು ಬೆಳಿಬೇಕು ಸ್ವಾಮೀಜಿ ಅಂತ ಹೇಳ್ತಾಳೆ. ಹಂಬಲ ಇದೆ, ಬಟ್ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಆ ಮಗುಗೆ ಹೈನುಗಾರಿಕೆ ತೋರಿಸ್ತಾ ಇದೆ, ದೊಡ್ಡ ಮಟ್ಟ ತೋರಿಸ್ತಾ ಇದೆ. ಒಂದು 4 ಎಕರೆ ಜಮೀನಿದೆ. ಆ 4 ಎಕರೆ ಜಮೀನಿನಲ್ಲಿ ಆವತ್ತು ನಾನು ಹಾಕಿಕೊಟ್ಟದ್ದು ಆ ಮಗು ಕರೆಕ್ಟಾಗಿ 4 ಹಸುವಿಂದ ಪ್ರಾರಂಭಿಸಿದವಳು ಯಾರ ಹತ್ರ ನೀರು ತೆಗೆದುಕೊಂಡು, ಆ ನಂತರ ಲೀಸ್ಗೆ ಒಂದು 20 ಎಕರೆ ಜಾಗವನ್ನು ತೆಗೆದುಕೊಂಡು ಆ ಹೆಣ್ಣು ಮಗು ಇಟ್ಟ 22-23 ಹಸು ಇದ್ದಾಗ ಒಂದು ಸಲ ಬಂದು ಹೋಗಿದ್ಲು ಆ ಮಗು ನನ್ನ ಹತ್ರ. ಆವಾಗ ಎಷ್ಟು ಬರುತ್ತೆ ಅಮ್ಮ ಅಂತ ಹೇಳಿದ್ರೆ, ಒಂದು 2 ಲಕ್ಷ ಬರುತ್ತೆ ಸ್ವಾಮೀಜಿ, ಒಂದೊಂದು ಹಸುವಿಂದ 10 ಲೀಟ್ರ್ ಏನೋ ಆಗುತ್ತೆ ಅಂತ ಎಲ್ಲ ಹೇಳಿದ್ರು ನನಗೆ. ತಿಂಗಳಿಗೆ ಇಷ್ಟು ಬರುತ್ತೆ, ಬಟ್ ಅರ್ಧ ಖರ್ಚಾಗುತ್ತೆ ಅಂತೆಲ್ಲ ಹೇಳಿದ್ಲು. ಒಟ್ಟಾರೆ 1 ಲಕ್ಷ ದುಡ್ತಿದ್ದಾಳಲ್ಲ, ಬಂತಲ್ಲ ಆ ಮಗುಗೆ, ಇಷ್ಟು ಖುಷಿ ಆಯಿತು. ಬಟ್ ಈಗ ಆ ಮಗು ಹತ್ರ 183 ಹಸು ಇದೆ. ಲೆಕ್ಕ ಹಾಕೋಬೇಕು ನೀವು, 22-23 ಇದ್ದಾಗ ಎಷ್ಟು ಆ ಮಗುದ ಆದಾಯ, ಈಗ 183 ತನಕ ಇದೆ. ಅವರ ಯಜಮಾನ ಸಹಕರಿಸಿದ್ದಾರೆ. ಮತ್ತು ಆ ಮಗುಗೆ ಒಂದು ಯೋಗವೂ ಇದ್ದದ್ದು, ಆ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಆ ಮಗು. ಇವಾಗ ಗೊತ್ತಿಲ್ಲ ಯಾರು ಏನು ಅಂತ. ಅಣ್ಣ ಅಂದವನು ಆವತ್ತು, ಅಣ್ಣ ಏನಾದರೂ ಪಾಪ ಅವನು ಹೇಗನ್ನೋ ಗೊತ್ತಿಲ್ಲ, ಅವನೇನಾದರೂ ಅಸೂಯೆ ಪಟ್ಟು ಈ ಮಗುಗೆ ಅನ್ನೋ ಅಥವಾ ಪ್ರೀತಿಯಿಂದ ಹೇಳಿದ್ನೋ ಗೊತ್ತಿಲ್ಲ. ಆ ಮಗುಗೆ ಎಲ್ಲೊಂದು ಕಡೆ ಸ್ಪಾರ್ಕ್ ಆಯಿತು ಅಣ್ಣ ಅಂದದ್ದು. ಅಲ್ಲಿಂದ ಆ ಮಗು ಎಚ್ಚೆತ್ಕೊಂಡ್ಲು. ನಾನು ಹೇಳ್ತಿರೋದು, ಅಣ್ಣ ಅಂದದ್ದು ಒಂದು ಪದ ಆ ಮಗುಗೆ ಹೇಗೆ ನಾಟಿದೆ, ಅದಕ್ಕಾಗಿ ಅವಳು ಏನು ತೀರ್ಮಾನ ತೆಗೆದುಕೊಂಡ್ಲು, ಹೇಗೆ ಬೆಳೆದ್ಲು. ಅಣ್ಣ ಏನಾದರೂ ಆ ಮಾತು ಅಂದಿಲ್ಲ ಅಂದ್ರೆ ಗೊತ್ತಿಲ್ಲ, ಈ ಮಗುನ ಹತ್ರ ಬರ್ತಿರಲಿಲ್ಲ, ಹೈನುಗಾರಿಕೆ ಮಾಡ್ತಿರಲಿಲ್ಲ, ಎಂತ ಇಲ್ಲ. ಅದಕ್ಕೆ ಒಂದೊಂದು ದುರ್ಘಟನೆಯಿಂದ ಕೂಡ ನಾವು ಬೆಳೆಯಲಿಕ್ಕೆ ಹಾದಿಗಳಿದ್ದಾರಂತೆ.
ನಮ್ಮನ್ನು ಯಾರಾದರೂ ಕೂಡ ಅವಮಾನಿಸಿದ್ರೆ ಅಲ್ಲೇ ಎದ್ದೇಳೋಕ್ಕೆ 100 ದಾರಿ ನಮ್ಗೆ ಸಿಗ್ತಾವಂತೆ. ನಮ್ಮಲ್ಲಿ ನಮ್ಗೆ ಎದ್ದೇಳಲ್ಲ ಬೇಗ. ನಾವು ಎಷ್ಟೋ ಮೋಟಿವೇಟ್ ಕೇಳ್ತೀವಿ, ತಕ್ಷಣ 1-2 ತಾಸು ಆಮೇಲೆ ಮತ್ತೆ ಕುಗ್ಗಿ ಬಿಡ್ತೀವಿ. ಅದಕ್ಕಾಗಿ ಮತ್ತೆ ಆ ಮಗು ಮೊನ್ನೆಯಷ್ಟೇ ಬಂದು ಹೇಳಿರತ್ತ ಮಾತಾಡಿ ಹೋಗ್ತಾಳೆ. ಅದಾದ ನಂತರ ನಾವು ಅವರೆಲ್ಲರೂ ಕೂಡ ಕರೆಸಿ ಮಾತಾಡ್ತೀನಿ. ಆ ಅಜ್ಜಿ ಅವರ ಅತ್ತೆ ಇವರೆಲ್ಲ ಕೂಡ ಸುಮಾರು ತಪ್ಪಿದ್ರೆ ಆ ಮಗುದು 1-2 ಕಾಣಿಸುತ್ತೆ. ಅದಕ್ಕೆ ಅವರಿಗೆಲ್ಲ ಬುದ್ಧಿವಾದ ಹೇಳಿ ಕಳಿಸಿದ ಮೇಲೆ ಈಗ ಆ ಮಗಳು ಏನಾದರೂ ಅವತ್ತೇ ಓಡಿ ಬಂದಿದ್ರೆ ಕತೆ ಏನು? ಇವತ್ತು ಆ ಮಗುವುದೇ ದುಡಿಮೆ, ಜೊತೆಗೆ ಇನ್ನೊಂದು ಅವ್ರ ಅಣ್ಣ ಕೆಲಸವನ್ನು ಕಳೆದುಕೊಂಡಿದ್ದಾನೆ. 4 ವರ್ಷ ಆಗಿದೆ ಕೆಲಸ ಕಳೆದುಕೊಂಡು. ಈಗ ಆ ಮಗು ಹತ್ರನೇ ತಂಗಿ ಹತ್ರ ಅವೆಲ್ಲ ನೋಡಿಕೊಂಡು ಇದ್ದಾನೆ. ನಾನು ಕೇಳಿದೆ ಮಗುಗೆ, ಇದನ್ನು ನಿಮ್ಮ ಅಣ್ಣನ ಜ್ಞಾಪಕ ಮಾಡಿದೆಯಮ್ಮ ಕೇಳಿದೆ ಅಂತ ಕೇಳಿದೆ. ಈ ಬಂಗಾರದ ಬಗ್ಗೆ ಇಲ್ಲ ಸ್ವಾಮೀಜಿ ಅಂತಂದು. ಯಾವುದೇ ಕಾರಣಕ್ಕೂ ಕೇಳಬೇಡ, ಹರ್ಟ್ ಮಾಡಬೇಡ. ನೀನು ಒಂದ್ಸಲ ನಾನು ಹೀಗೆ ಅಂದಿದ್ದೆ ಅಂತ ದಯವಿಟ್ಟು ಅನ್ನಬೇಡ. ಅವರು ಮಾಡೋ ಕೆಲಸನೇ ಅವರಿಗೆ ಒಳ್ಳೆಯದು ಕೆಡುಕು ಸೂಚಿಸುತ್ತಂತೆ, ತೋರಿಸುತ್ತಂತೆ. ಅವರೇ ಎಚ್ಚೆತ್ಕೊಳ್ಬೇಕಷ್ಟೇ. ಅರೆ ನಾನು ಒಂದು ಸಲ ಬಂಗಾರದ ಕಡೆಗೆ ಹಾಕ್ಕೊಂಡಾಗ ನನ್ನ ತಂಗಿನಿಗೆ ಅಂದಿದ್ದೆ, ಈಗ ನನ್ನ ತಂಗಿ ಹತ್ರ ಕೆಲಸ ಮಾಡ್ತಾ ಇದ್ದ ಅವನಿಗೆ ಗೊತ್ತಾಗುತ್ತೆ, ಪಕ್ಕಾ ಗೊತ್ತಾಗುತ್ತೆ. ಎಲ್ಲವನ್ನೂ ಕಳ್ಕೊಂಡ ಮೇಲೆ ಇದ್ದಾಗ ನೀವೇನೋ ದರ್ಪ ಮಾಡಿಬಿಡ್ತೀರಿ, ಕಳೆದುಕೊಂಡ ಮೇಲೆ ಗೊತ್ತಾಗುತ್ತೆ. ಅದಕ್ಕಾಗಿ ಮದುವೆಗಳು ಮಾಡಬೇಕಾದರೂ ಕೂಡ ಮಕ್ಕಳ ಜೀವನ ನಿರೂಪಿಸಬೇಕಾದ್ರೆ ಇಷ್ಟೆಲ್ಲ ಇದ್ದಾವೆ ಪ್ರೀತಿ ಬಂಧುಗಳು. ಖಂಡಿತ ಗುರುಗಳೇ, ನೀವು ಪ್ರಾರಂಭದಲ್ಲೇ ತಿಳಿಸ್ಬಿಟ್ರಿ 5-10 ನಿಮಿಷದಲ್ಲಿ ಖಂಡಿತ ಮುಗಿಯೋದಿಲ್ಲ ಅಂತ. ಆದರೆ ಇನ್ನು ಮುಂದೆ ಮದುವೆ ಮಾಡ್ಕೊಳ್ಬೇಕು ಅಂತ ಇರೋವಂಥವ್ರಿಗೆ ಒಂದು ರೀತಿಯಾಗಿರುವಂಥ ಕಿವಿ ಮಾತು, ಎಲ್ಲೆಲ್ಲಿ ನಾವು ಎಡುತ್ತೀವಿ, ಎಲ್ಲೆಲ್ಲಿ ನಾವು ಎಚ್ಚೆತ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಅದ್ಭುತವಾಗಿರುವಂಥ ಮಾಹಿತಿ ಗುರುಗಳೇ, ಧನ್ಯವಾದಗಳು ತಮಗೆ. ಹರೇ ಶ್ರೀನಿವಾಸ. ಇತ್ತೀಚೆಗೆ ಯಾಕೆ ಒಂದು ಡ್ರೈವರ್ಸ್ ಅನ್ನುವಂಥ ಟ್ರೆಂಡ್ ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕೆ ಗುರುಗಳು ಎಲ್ಲೆಲ್ಲಿ ನಾವು ತಪ್ಪುಗಳನ್ನ ಮಾಡ್ತೀವಿ ಅಂತ ತಿಳಿಸ್ಕೊಟ್ರು. ಇನ್ನು ಜಾತಕಗಳನ್ನ ಹೇಗೆ ನಾವು ಮ್ಯಾಚ್ ಮೇಕಿಂಗ್ ಮಾಡಿಕೊಂಡಾಗ ಆ ಒಂದು ಡೈವರ್ಸ್ನ ಅವಾಯ್ಡ್ ಕೂಡ ಮಾಡ್ಬೋದು ಅಂತ ತಿಳಿಸಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.